ಮಹಾ ಕುಂಭಾಭಿಷೇಕ ಕಾರ್ಯಕ್ರಮ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವಂತ ಎಲ್ಲ ಪರಮ ಪೂಜ್ಯ ಪಾದಗಳಿಗೆ ನಮಸ್ಕರಿಸುತ್ತಾ, ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಶಾಸಕರು ಆತ್ಮೀಯರಾದ ವಿಜೇಂದ್ರ ಅವರೇ, ಸಚಿವರು ಆತ್ಮೀಯರಾದ ಈಶ್ವರ್ ಖಂಡ್ರೆ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಶಾಸಕ ಮಿತ್ರರೇ, ಎಲ್ಲ ಗಣ್ಯಮಾನ್ಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಆತ್ಮೀಯರೇ, ಮಾಧ್ಯಮದ ಮಿತ್ರರೇ, ಇವತ್ತು ಯಡಿಯೂರು ಗ್ರಾಮ ಬಹುಶಃ ಭಾರತದ ಭೂಪಟದಲ್ಲಿ ಗುರುತಿಸಿಕೊಳ್ಳುವಂಥ ಕಾರ್ಯಕ್ರಮ ಅಂತ ಭಾಳ ನನಗೆ ಹೆಮ್ಮೆ ಕೂಡ ಅನಿಸ್ತಾ ಇದೆ. ಇಲ್ಲಿವರೆಗೆ ಸಣ್ಣ ಯಾತ್ರಾ ನಿವಾಸಿ ಇರ್ಬೋದು ಅಥವಾ ಇಲ್ಲಿರುವಂಥ ಸೌಕರ್ಯಗಳಿರ್ಬೋದು, ಅದು 20 ವರ್ಷಗಳಲ್ಲಿ ಪೂಜ್ಯ ಸ್ವಾಮೀಜಿಯವರ ಶ್ರೀ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾತೆ ಸ್ವಾಮೀಜಿಯವರ ನೇತೃತ್ವದಲ್ಲಿ ಕಳೆದ 20 ವರ್ಷಗಳಿಂದ ಈ ಭಾಗದಲ್ಲಿ ಅನೇಕ ಕಾರ್ಯಕ್ರಮ ಮೂಲಕ ಇವತ್ತು ರಾಜ್ಯವನ್ನು ನೋಡುವಂಥ ಒಂದು ಘನಕಾರ್ಯ ಮಾಡಿದ್ದಾರೆ. ಆ ಸ್ವಾಮೀಜಿಯವರಿಗೆ ನಿಮ್ಮೆಲ್ಲರ ಪರವಾಗಿ ವ್ಯಕ್ತಿವಾಗಿ ಅಭಿನಂದಿಸ್ತಾ, ವಿಶೇಷವಾಗಿ ಅವರು ಬಂದ ನಂತರ ಭಾಳಷ್ಟು ಧಾರ್ಮಿಕವಾಗಿರ್ಬೋದು, ಪ್ರವಾಸಿ ಉದ್ಯಮ ಆಗಿರ್ಬೋದು, ಇನ್ನಿತರ ವಲಯಗಳಲ್ಲಿ ಇವತ್ತು ಗಮನ ಸೆಳೆಯುವಂಥ ಕೆಲಸ ಮಾಡಿದ್ದಾರೆ. ಆ ಕಾರ್ಯಕ್ರಮ ಕೆಲಸಗಳ ಮುಂದೆ ಕೂಡ ನಿರಂತರವಾಗಿ ಮುಂದುವರಿತಾ ಹೆಚ್ಚು ಈ ಭಾಗದಲ್ಲಿ ಈ ಮಠ ಶೈಕ್ಷಣಿಕವಾಗಿ ಬೆಳೀಲಿ ಅನ್ನುವ ಆಶೆಯನ್ನು ವ್ಯಕ್ತ ಮಾಡ್ತಾ, ಯಾಕಂದರೆ ಶಿಕ್ಷಣ ಭಾಳ ಮಹತ್ವದಾಗಿದೆ. ಈ ಮಠ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಡಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ನಮ್ಮ ಸರ್ಕಾರ ಇಲ್ಲಾಗಿರುವಂಥ ಎಲ್ಲ ಅನೇಕ ಕಾರ್ಯಕ್ರಮಗಳಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸನ್ಮಾನ್ಯ ಹಿರಿಯರಾದ ಪ್ರಕಾಶ್ ಹುಕ್ಕೇರಿ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಖಂಡಿತವಾಗಿ ಇಲ್ಲಿ ಜೀರ್ಣೋದ್ಧಾರ ಇರ್ಬೋದು ಅಥವಾ ಇಲ್ಲಿರುವಂಥ ಎಲ್ಲ ರೀತಿಯಿಂದ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನಮ್ಮ ಸರ್ಕಾರ ಸ್ಪಂದನೆ ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಭಾಳ ಸ್ವಾಮೀಜಿಯವರ ನೇತೃತ್ವದಲ್ಲಿ ಒಳ್ಳೆಯ ಕಟ್ಟಡಗಳಾಗಿದೆ, ಭಾಳಷ್ಟು ಒಳ್ಳೆಯ ರೀತಿಯಿಂದ ಸುಧಾರಣೆ ಆಗಿದೆ. ಈ ರಾಜ್ಯ ರಾಷ್ಟ್ರ ಗಮನ ಸೆಳೆಯುವಂಥ ಒಂದು ಉತ್ತಮ ಕಾರ್ಯಕ್ರಮ ಇವತ್ತಾಗಿದೆ ಅಂತ ಹೇಳಕ್ಕೆ ನಾನು ಮತ್ತೊಮ್ಮೆ ಭಾಳ ಹೆಮ್ಮೆ ಅನ್ನಿಸ್ತಾ, ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಸರ್ಕಾರ ಈ ಯಡಿಯೂರಿನ ಭಾಗಕ್ಕೆ ವಿಶೇಷ ಅಭಿವೃದ್ಧಿ ಕಾರ್ಯಕ್ಕೆ ಗಮನ ನೀಡುತ್ತೆ ಅನ್ನೋ ಮಾತನ್ನು ಹೇಳುತ್ತಾ, ಮತ್ತೊಮ್ಮೆ ಶಿಕ್ಷಣಕ್ಕೆ ಮಠ ಹೆಚ್ಚು ಒತ್ತು ಕೊಡಲಿ ಅನ್ನೋ ಮಾತನ್ನು ಹೇಳುತ್ತಾ, ಬರುವಂಥ ದಿನಗಳಲ್ಲಿ ಇನ್ನೂ ಅನೇಕ ಶೈಕ್ಷಣಿಕ ಕಾರ್ಯಕ್ರಮ ಇರ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಹೆಚ್ಚಿನ ರೀತಿಯಿಂದ ಅಭಿವೃದ್ಧಿ ಹೊಂದಿ ಅನ್ನೋ ಮಾತನ್ನು ಹೇಳುತ್ತಾ, ಈ ಕಾರ್ಯಕ್ರಮ ಯಾಕಂದ್ರೆ ನಾಳೆ ನನಗೆ ಉಪರಾಷ್ಟ್ರಪತಿಗಳನ್ನು ಬರಮಾಡಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ತಮ್ಮೆಲ್ಲರ ಎಲ್ಲ ಸ್ವಾಮೀಜಿಯವರ ಆಶೀರ್ವಾದ ಪಡೆದು ನಾನು ಬೆಳಗ್ಗೆ ಬೇಗ ಅಲ್ಲಿ ಹೋಗೋದ್ರಿಂದ ನಾನು ಹೆಚ್ಚು ಮಾತಾಡಿದೆ. ಅನೇಕ ಗಣ್ಯಮಾನ್ಯರ ಈ ಮಠದ ಬಗ್ಗೆ ಪರಂಪರೆಗೆ ಮಾತಾಡುವಂಥ ಪ್ರಯತ್ನ ಮಾಡ್ತಾರೆ ಅನ್ನೋ ಮಾತನ್ನು ಹೇಳುತ್ತಾ, ಮತ್ತೊಮ್ಮೆ ನಮ್ಮ ಸರ್ಕಾರ ಖಂಡಿತವಾಗಿ ಇಲ್ಲಿ ಅನೇಕ ಘನಕಾರ್ಯಗಳನ್ನು ಮಾಡುವಂಥ ಪ್ರಯತ್ನ ಮಾಡ್ತಿದೆ. ಎಲ್ಲ ರೀತಿಯಿಂದ ಅಭಿವೃದ್ಧಿ ಕಾರ್ಯಕ್ಕೆ ನಮ್ಮ ಸರ್ಕಾರ ಸ್ಪಂದನೆ ಮಾಡುತ್ತೆ ಹೇಳಿ ನನ್ನ ಮಾತು ನಮಸ್ಕಾರ.